வந்துட்டேன் ராசா. ನಮಸ್ಕಾರ ಫ್ರೆಂಡ್ಸ್, ನಾನಿವಾಗ ಡೇ 2 ಮಲೇಷ್ಯಲ್ಲಿ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ನನ್ನ ಹಿಂದೆ ಕಾಣ್ತಾ ಇರೋದೇ ನಾನು ಮಾಡಿರೋ ಹಾಸ್ಟೆಲ್ಲು. ನಾನು ಇವಾಗ ಬಟು ಕೇವ್ಸ್ ಹೋಗ್ತಾ ಇದ್ದೀನಿ. ಬಟು ಕೇವ್ಸ್ಗೆ ಇವಾಗ ಇಲ್ಲಿಂದ ಬುಕಿಟ್ ಬಿಂಗ್ಟಾಂಗಲ್ಲಿ ನಮ್ಮ ಮೆಟ್ರೋ ಹತ್ತಿ ಅಲ್ಲಿಂದ ಒಂದು ಸ್ಟಾಪ್ ಇಳಿಬೇಕು. ತಿರ್ಗಾ ಆ ಸ್ಟಾಪಿಂದ ನೆಕ್ಸ್ಟ್ ಮೆಟ್ರೋ ಬಟು ಕೇವ್ಸ್ಗೆ ಡೈರೆಕ್ಟ್ ಹೋಗೋದನ್ನ ಇವಾಗ 2 ಮೆಟ್ರೋ ಚೇಂಜ್ ಮಾಡಬೇಕು. ಇಲ್ಲಿಂದ ಹತ್ತಿ ಒಂದು ಇಳ್ದು ಮತ್ತು ಅಲ್ಲಿಂದ ಇನ್ನೊಂದು ಹತ್ತಿ ನೆಕ್ಸ್ಟ್ ಇಳಿಯೋದೆ ಬಟು ಕೇವ್ಸು. ಇವಾಗ ಬಟು ಕೇವ್ಸ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಬಟು ಕೇವ್ಸ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ತಿರ್ಗಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬುಕಿಟ್ ಬಿಂಗ್ಟಾನ್ ಮೆಟ್ರೋ ಸ್ಟೇಷನು 18A. ನನಗೂ ಗೊತ್ತಿಲ್ಲ, ನೋಡಿ ಹೋಗ್ತಾ ಇದ್ದೀನಿ. ಹಂಗೆ ಹೋಗೋಣ ಬನ್ನಿ. ಎಷ್ಟು ಎಲಿವೇಟ್ರಪ್ಪ, ಇನ್ನು ಹತ್ತಿರ 3 ಫ್ಲೋರ್ ಕವರ್ ಮಾಡುತ್ತೆ ಅನ್ಸುತ್ತೆ. ಹೇಗೆ ಹೋಗಿ ಬುಕಿಟ್ ಬಿಂಟಾಂಗಿಂದ ನಾನು ಮ್ಯೂಸಿಯಂ ನಗರ 853ಗೆ ಹೋಗ್ತಾರೆ. ನಾನು ಟ್ರೈನ್ ಹತ್ಬಿಟ್ಟು ನೀವು ಸಿಗ್ತೀನಿ ತಿರ್ಗಾ. ಇವಾಗ KL ಸೆಂಟ್ರಲಲ್ಲಿದ್ದೀನಿ ನಾನು. 2 ಟೈಮ್ ಅಟ್ ಎ ಟೈಮ್ ಬರ್ತಾಯಿದೆ. KL ಸೆಂಟ್ರಲಲ್ಲಿದ್ದೀನಿ. ಟ್ರೈನ್ ಬರ್ತಾಯಿದೆ ನೋಡಿ. ನನ್ನ ಟ್ರೈನು ಜೊತೆಯಲ್ಲೇ ಬರ್ತಾಯಿದೆ ಅನಿಸುತ್ತೆ. ಕೇಳ್ತೀನಿ ಇದರಲ್ಲೇ ಹೋಗ್ಬೋದಾ ಅಂತೆ. ಟ್ರೈನ್ ಹತ್ಬಿಟ್ಟು ನಿಮಗೆ ಫೋನ್ ಮಾಡಿ. ಟ್ರೈನ್ ಹತ್ಬಿಟ್ಟು ನಿಮಗೆ ಬ್ಲಾಗಲ್ಲಿ ಸಿಗ್ತೀನಿ. ಮತ್ತೆ ಬಟು ಕೇವ್ಸ್ ನನ್ನ ಟ್ರೈನೇ. ಓಕೆ, ಸಿಗ್ತೀನಿ ನಾನು ಟ್ರೈನ್ ಹತ್ಕೊಂಡು. ಬಟು ಕೇವ್ಸ್ ಬಂದಿದ್ದೀವಿ ನಾವು ಇವಾಗ. ಇಲ್ಲಿಂದ ನಾವು ಬಟು ಕೇವ್ಸ್ ಮೆಟ್ರೋಯಿಂದ ಇಲ್ಲಿ ಆಚೆ ಬಂದು ಫಸ್ಟ್ ಆಚೆ ಬಂದಿದೆ. ನಮ್ಮ ದರ್ಶನ ಬಂದು ಜೈ ಆಂಜನೇಯನೇ. ಇದು ಆಂಜನೇಯ ಸ್ವಾಮಿ, ಆಂಜನೇಯ ಅವ್ರದ್ದು ಸ್ಟ್ಯಾಚು ಇಕ್ಕಿದ್ದಾರೆ ಇಲ್ಲಿ. ಆಂಜನೇಯ ಫ್ಯಾನ್ಸ್ ನಿಮಗೋಸ್ಕರ ಜೈ ಆಂಜನೇಯ. ಆಂಜನೇಯ ಅವ್ರದ್ದು ದೇವಸ್ಥಾನ ಇದೆ ಅನಿಸುತ್ತೆ. ಇದು ವಿಷ್ಣು ಅನಿಸುತ್ತೆ, ವಿಷ್ಣುನೇ ಅವ್ರಿಗೆ ಗೊತ್ತಿಲ್ಲ ನಂಗೆ ಸರಿಯಾಗಿ. ತಪ್ಪಿದ್ರೆ ಕರೆಕ್ಟ್ ಮಾಡ್ಬಿಡಿ. ಕಮೆಂಟ್ ಬಾಕ್ಸ್ ಇದೆಯಲ್ಲ ನಿಮಗೋಸ್ಕರ, ಅಲ್ಲಿ ಹಾಕ್ಬಿಡಿ. ಇಲ್ಲಿ ಬಂದರೆ ಕೋತಿಗಳೆಲ್ಲ ಇದೆ, ಭಯಂಕರ ಹುಷಾರಾಗಿರಿ, ಎಲ್ಲ ಕಿತ್ಕೊಂಡ್ಬಿಡುತ್ತಂತೆ. ಫಾಲ್ಸ್ ನಿಜ ಹರಿತಾ ಇದೆಯಾ, ಇವರೇ ಸೆಟ್ ಮಾಡಿದಾರ ಗೊತ್ತಿಲ್ಲ. ಪರಿವಾಳ ಲವರ್ಸ್ ನಿಮಗೋಸ್ಕರ ಪರಿವಾಳ. ಮೀನುಗಳಿದೆ, ದೊಡ್ಡ ಸ್ಮೇಲಿದೆ. ದೊಡ್ಡ ಸೈಜ್ ಮೀನುಗಳಿದೆ. ಒಂದು ಫಾಲ್ಸ್ ಥರ ಹರಿತಾ ಇದೆ. ಮಾಡ್ದಲ್ಲೆಲ್ಲ ಫುಲ್ ಪಿಜನ್ಸ್. ನನ್ನ ಕನಸಿನ ಒಂದು ದೇವಸ್ಥಾನ ಇವತ್ತು ಅದು ಅಚೀವ್ ಆಗೋಗುತ್ತೆ. ವಾವ್ ವಾವ್ ವಾವ್.
ಸ್ಟ್ಯಾಚುಗಳು ಚೆನ್ನಾಗಿದೆ ಗುರು. ಅದು ಯಾವ ರೇಟ್ ಹೇಳ್ತಾರೋ ಅದೇ ಇರೋದು ಮೇನ್ ಪಿಕ್ಚರ್. ಎಲ್ಲರೂ ಇವ್ರನ್ನ ತೋರಿಸ್ತಾರೆ, ನಾವು ಇವ್ರನ್ನ ತೋರಿಸೋಣ. ನೋಡಿ, ಬದುಕಿ ಸ್ವಾಮಿ ನೆಮ್ಮದಿ. ಎಲ್ಲಿ ನೆಮ್ಮದಿ? ನಿಮಗಿಲ್ಲಿ ನೆಮ್ಮದಿ. ನೋಡಿ, ತುಂಬ ವರ್ಷಗಳಿಂದ ನನ್ನ ಕನಸಿದು. ಎಷ್ಟು ಪಾರಿವಾಳಗಳು, ಪಾಪ ಪಾರಿವಾಳಗಳು ಕೋತಿಗಳು ಮರ್ಜಾಗಿ ಹೋಗಿದ್ದಾವೆ. ನಮ್ಮ ತಮಿಳ್ನಾಡು ಆರ್ಕಿಟೆಕ್ಚರ್ ನೋಡಿದ್ದೀರಲ್ಲ, ಅದೇನು ತೋರಿಸ್ಬೇಕಾಗಿಲ್ಲ, ಸೇಮ್ ಆರ್ಕಿಟೆಕ್ಚರೇ. ಆದರೆ ಇನ್ನೂ ಪೇಂಟಿಂಗ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅದೇನು ಹೊಸದಾಗಿ ಮಾಡಿದಾರ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಪೇಂಟಿಂಗ್ ಇದೆ. ತುಂಬ ಸ್ಟೀಪ್ ಆಗಿದೆ ಬೆಟ್ಟ, ಸ್ಟೆಪ್ಸ್ ಎಲ್ಲ. ಜನ ತುಂಬ ಹೋಗಿದ್ದಾರೆ. ನಾನು ಬೇಗ ಬರ್ಬೇಕು ಅಂದ್ಕೊಂಡೆ, ಈ ಮೆಟ್ರೋದ ಐಡಿಯಾ ಇಲ್ದಿರ ಕೇಳ್ಕೊಂಡು ಹುಡ್ಕೊಂಡು ಬಂದಿತ್ತು. ಇಲ್ಲಿರೋ ಕೋತಿಗೇನೋ ಎಕ್ಸ್ಟ್ರಾ ದಾಡಿ ಇದೆ ಸೈಡಲ್ಲಿ. ಸ್ವಾಮಿ ಮುರುಘಾ. ಇಲ್ಲಿ ಬಂದು ನೋಡೋದೇ ಗುರು ಚಂದಾನೆ. ಸ್ಟೆಪ್ಸ್ ಇಲ್ಲಿ ಎಂಟ್ರಿ, ಇಲ್ಲಿಂದ ಹತ್ಕೊಂಡು ಹೋಗೋದು ಮಾಡ್ತೀನಿ ವ್ಲಾಗು. ಡೊನೇಷನ್ ಬಾಕ್ಸ್ ನೋಡಿ ಎಷ್ಟು ದೊಡ್ಡದಿದೆ, ನನ್ನ 2 ಸಲ ಹಾಕಬೇಕು. ಇದು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ. ಆರ್ಕಿಟೆಕ್ಚರೆಲ್ಲ ಏನು ತೋರಿಸೋ ಅಂಥದ್ದಿಲ್ಲ. ನೀವು ತಮಿಳ್ನಾಡಿಗೆಲ್ಲ ಹೋಗಿರ್ತೀರ, ಈ ಥರ ಆರ್ಕಿಟೆಕ್ಚರ್ ನೋಡಿರ್ತೀರ. ಇಲ್ಲಿ ಅದೇ ಆ ದೇವ್ರದ್ದು ಸ್ಟ್ಯಾಚುದು ಮಾರಾಟ ನಡೀತಾ ಇದೆ. ಒಳಗಡೆ ದೊಡ್ಡ ದೇವ್ರಿಗೆ, ನನಗೆ ಆ ಥರ ಒಂದು ದೇವ್ರಿಗೆ ಬೇಕಂತ ತುಂಬ ಆಸೆ. ನೋಡಿ, ಎಲ್ಲ ಸೊವಿನಿಯರ್ಸ್ ಇದೆ ಇಲ್ಲಿ. ಮ್ಯಾಗ್ನೆಟ್ಸು 1 ಪೀಸು 8 ರಿಂಗೇಟ್ಸು, 3 ಪೀಸು 20 ರಿಂಗೇಟ್ಸು. 3 ಇಸ್ಕೊಳ್ಳೋದು ಲಾಭ. ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಶಾರ್ಟ್ಸ್ ಹಾಕೊಂಬಂದಿದ್ದೀನಿ ಇವಾಗಗೆ. ಆದರೆ ನಾನು ಪಂಚೆನೂ ಶರ್ಟ್ ತೊಗೊಂಬಂದಿದ್ದೀನಿ. ದೇವ್ರ ದರ್ಶನ ಮಾಡಬೇಕಾದ್ರೆ ಪಂಚೆ ಶರ್ಟ್ 2 ಹಾಕ್ಕೊಳ್ಳೋಣ ಅಂತ. ಒಂದು ಅರ್ಧ ಹತ್ಬಿಟ್ಟು ನಿಮಗೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಅವಾಗ ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ಬೋದು ನಿಮಗೆ. ಸ್ಟೆಪ್ಸು ತುಂಬ ಚಿಕ್ಕದು, ಹೈಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಸುಸ್ತಾ ಹೋಗ್ತೀವಿ. ಮುಕ್ಕಾಲು ಹತ್ಬಿಟ್ಟಿದ್ದೀನಿ, ನನ್ನ ಕಾಲು ಭಾಗ ಪೆಂಡಿಂಗ್ ಇದೆ. ಇಲ್ಲಿ ಗಾಡಿಗಳೆಲ್ಲ ಹೆವಿ ಎಕ್ಸಾಸ್ಟ್ ಹಾಕ್ಸಿರ್ತಾರೆ. ಆ ಬ್ರಿಡ್ಜ್ ಹತ್ರ ಹೋಗ್ತಾ ಗಾಡಿ ಯಾವುದೋ ಇಲ್ಲಿಗೆ ಎಕೋ ಹೊಡಿತಾ ಇದೆ. ಎಲ್ಲ ಜನ ಸ್ಟಾಪ್ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಫುಲ್ ಹಿಂದೆಗಡೆ ಇರುತ್ತೆ, ನೀವು ಸ್ವಲ್ಪ ಫ್ರೀ ಬಿಟ್ಟಂದ್ರೆ ಹಿಂದೆ ಹೋಗ್ಬಿಡ್ತೀವಿ. ಮೇಲೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹತ್ಕೊಂಡು ಇವಾಗ ತಾನೇ ಒಳಗಡೆ ಬಂದ್ರಿ. ಮೇಲಿನ ನೀರೆಲ್ಲ ಸೋರ್ತಾ ಇದೆ. ಇದಕ್ಕೆ ಕೆಳಗಡೆ ಎಲ್ಲ ತ್ಯಾವ ಆಗೋಗಿದೆ. ಇಡಂಬನ್ ಟೆಂಪಲ್. ಕೇವ್ಸ್ ನೋಡಿ ಯಾವ ಥರ ಫಾರ್ಮ್ ಆಗಿದೆ. ಲೈಮ್ ಸ್ಟೋನ್, ಎಲ್ಲ ಲೈಮ್ ಸ್ಟೋನ್. ಶಾಪ್ಸ್ ಇದೆ ಇಲ್ಲಿ.
ಸ್ವಾಮಿ ತರಿಸನಾಮ ಅರ್ಚನೆಯಿವೆ. ಶ್ರೀ ವೇಲಾಯುತರ್ ಟೆಂಪಲ್, ಮೇನ್ ಟೆಂಪಲ್ ಬಂದು ಇದೆ. ಚಪ್ಪಲಿ ಎಲ್ಲ ಇಲ್ಲೇ ಬಿಡಬೇಕು, ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ತೀನಿ. ಇವರು ಈ ಕಡ್ಡಾಯ ಕೆಳಗಡೆ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿದೆ. ದೇವಸ್ಥಾನ ಇನ್ನೂ ದೇವ್ರ ಮುಂದೆ ಚಪ್ಪಲಿ ಬಿಟ್ಟರೆ ನಾವು ಮೇನ್ ಟೆಂಪಲ್ ಇಲ್ಲಿ ಯಾವುದ್ಯಾವುದು ಎಕ್ಸಿಬಿಷನ್ ಹಾಕಿದ್ದಾರೆ ನೋಡ್ಕೊಳ್ಳಿ. ಅರ್ಚನೆ 5 ರಿಂಗೇಟ್ ಅರ್ಚನೆ. ಫಸ್ಟು ನಾವು ನೋಡಬೇಕಾಗಿರೋದು ಇವ್ರನ್ನೇ. ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ. ಸರಿ, ನಾನು ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಇವರೇ ಬಂದು ಮೇಯ್ನ್ ದೇವರು. ಕಾಣಿಸ್ತದೆ ಗೊತ್ತಿಲ್ಲ. ಅರ್ಚನೆ ಮಾಡ್ಸೋಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ, 5 ರಿಂಗೇಟ್ ಟಿಕೆಟ್. ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ. ಇವಾಗ ತಾನೇ ದರ್ಶನ ಮುಗಿಸ್ಕೊಂಡಿದ್ದೀನಿ. ಅರ್ಚನೆ ಟಿಕೆಟ್ 5 ರಿಂಗೇಟ್ ತೊಗೊಂಡ್ರಲ್ಲ, 5 ರಿಂಗೇಟ್ ತೊಗೊಂಡವ್ರಿಗೆ ಇದ್ರಲ್ಲಿ ಕವರಲ್ಲಿ ಏನೋ ಕೊಟ್ಟಿದ್ದಾರೆ. ಅದೇನಂತ ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಒಳ್ಳೆ ದರ್ಶನ ಆಯಿತು. ರಿಂಗೇಟು ಅರ್ಚನೆ ತೊಗೊಳ್ಳೋರಿಗೆ ಒಳ್ಳೆ ಸರ್ವಿಸ್ ಇರುತ್ತೆ. ಅದು ಎಲ್ಲ ಕಡೆ ಇದ್ದಿದೆ ತಾನೇ, ತೊಗೊಂಡಿದ್ದಕ್ಕೆ ಒಳ್ಳೆ ಸರ್ವಿಸ್ ಇರುತ್ತೆ. ನನ್ನ ಆಸೆ ಫಸ್ಟು ಬರಬೇಕಾಗಿದ್ದ ಕಂಟ್ರಿಗೂ ಬಂದೆ, ಈ ದೇವ್ರು ನೋಡ್ಬೇಕನ್ನೋದು ನನಗೆ ತುಂಬ ಆಸೆ. ನೋಡಿದ್ದೀನಿ. ನೆಕ್ಸ್ಟು ಎಲ್ಲೋಗ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಈ ವ್ಯೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಅಲ್ಲಿಂದ ಬೆಳಕು ಒಳಗಡೆ ಎಂಟ್ರ್ ಆಗ್ತದೆ. ಇದು ಈ ವಲ್ಲಿ ದೇವಾನೈ ಮುರುಗನ್. ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಇಷ್ಟು ದೂರ ಬಂದಿದ್ದೀವಿ. ಅರ್ಚನೆ ಆದಮೇಲೆ ಕೊಟ್ಟಿದ್ದ ಕವರಲ್ಲಿ ಏನಿತ್ತಂದರೆ ಒಂದು ಆಪಲ್ಲು, ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಹೂವು, ಸ್ವಲ್ಪ ಕುಂಕುಮ, ಸ್ವಲ್ಪ ವಿಭೂತಿ ಅಷ್ಟೇ ಇದ್ದಿದ್ದು ಆ ಕವರ್ ಒಳಗಡೆ. ಅದು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ, ಅದು ಹೇಳಿದ್ದೀನಿ. ಇದು ಒಂದು ದೇವಸ್ಥಾನ ಇದೆ. ಇವಾಗ ನಾವು ವಾಪಸ್ ಕೆಳಗಡೆ ಹೋಗ್ತಾ ಅಲ್ಲಿ ಸವಿನಿಯರ್ಸ್ ಇದೆ. ಸ್ವಲ್ಪ ದೇವ್ರು ಇಸ್ಕೊಳ್ಳೋದು, ಶಾಪಿಂಗ್ ಮುಗಿಸ್ಕೊಂಡು ಏನಿದೆ ರೇಟೆಲ್ಲ ನಿಮ್ಗೆ ಹೇಳ್ತೀನಿ. ದರ್ಶನ ಎಲ್ಲ ಮುಗೀತು, ಶಾಪಿಂಗ್ ಮಾಡಿದೆ. 3 ಸವಿನಿಯರ್ಸು 25 ರಿಂಗೇಟ್ಸ್, 20 ರಿಂಗೇಟ್ಸು. ಒಂದು 10 ರೂಪಾಯಿ, 10 ರಿಂಗೇಟ್ಸು, ಸಾರಿ. ಟಾಪ್ ವ್ಯೂ ಫ್ರಮ್ ಮಲೇಷ್ಯಾ ಬಟುಲ್ ಕೇವ್ಸ್. ತುಂಬ ಹಬೆ ಇದೆ, ತುಂಬ ಸೆಕೆ ಇದೆ. ಬ್ಯಾಕ್ ವ್ಯೂ ಆಫ್ ಬಟುಲ್ ಕೇವ್ಸ್ ಮುರುಘಾ ಸ್ಟ್ಯಾಚು.
ಇವಾಗ ಬರ್ತಾ ಇರೋದಾಗಲ್ಲ, ತುಂಬ ಬಿಸಿ ಆಗ್ಬಿಡುತ್ತೆ. ಬಿಸಿಲು ಸ್ಟಾರ್ಟ್ ಆಗೋಗಿದೆ. ನಾನೊಂದು ನವಿಲು ನೋಡಿಲ್ಲ ಇಲ್ಲಿ. ಒಂದು ಸಣ್ಣ ಇನ್ಫಾರ್ಮೇಷನ್ನು, ಈ ಬಟು ಕೇವ್ಸ್ ಬರೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ನಿಮಗಿರಲ್ಲ. ಆ ಚಾರ್ಜಸ್ ಏನಂದರೆ, ನೀವು ಅರ್ಚನೆ ಮಾಡಿಸೋದು ಇಲ್ಲ ಅಭಿಷೇಕಕ್ಕೆ ಏನಾರ ಮಾಡಿಸೋದಾದ್ರೆ ಮೇಲೆ ಕೌಂಟರಲ್ಲಿ ನಿಮಗೆ ಚಾರ್ಜಸ್ ಇರುತ್ತೆ. ಅದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ₹1 ಚಾರ್ಜಸ್ಸು ನಿಮ್ಗೆ ಇಲ್ಲಿರಲ್ಲ. ಅದೊಂದು ಇನ್ಫಾರ್ಮೇಷನ್ ಇರಲಿ. ಎಲ್ಲೂ ಯಾರೂ ಕೇಳಲ್ಲ, ನೀವು ಎಲ್ಲೂ ಕೊಡಬೇಕಾಗೂ ಇಲ್ಲ. ನಿಮ್ಮ ಅರ್ಚನೆಗೋಸ್ಕರ ನೀವೇನ ನಿಮ್ಮ ಕಡೆಯಿಂದ ನೀವು ಮಾಡಿಸೋದಾದರೆ ನೀವು ಅಲ್ಲಿ ಚಾರ್ಜಸ್ ನೀವು ಕೊಡಬೇಕಷ್ಟೆ. ಚಾನಲ್ ನೋಡ್ತಾ ಇರೋರು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಮಿಸ್ ಮಾಡಿದಿರೋ ಎಲ್ಲ ಎಪಿಸೋಡು ನೋಡಿ. ಇದು ಟಾಪ್ ವ್ಯೂ, ಇದು ಬಾಟಮ್ ವ್ಯೂ. ಇಲ್ಲಿಗೆ ಟ್ರಾವೆಲ್ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನೀವು ಫಸ್ಟ್ ಇನ್ಸ್ಟಾಲ್ ಮಾಡಬೇಕಾಗಿರೋ ಅಪ್ಲಿಕೇಶನ್ ಬಂದು ಮೂವಿಟ್. ಅದೇ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೂವಿಟ್ ಅಪ್ಲಿಕೇಶನ್ ಇದ್ದರೆ ಯಾವ ಮೆಟ್ರೋ ಎಲ್ಲಿಗೆ ಹೋಗುತ್ತೆ, ಯಾವ ಟೈಮಿಗೆ ಬರುತ್ತೆ, ನಾವು ಇರೋ ಜಾಗದಿಂದ ನಾವು ಎಲ್ಲಿ ಹೋಗಬೇಕು ಅದನ್ನು ಕ್ಯಾಚ್ ಮಾಡೋಕ್ಕೆ ಅನ್ನೋದನ್ನು ಮೆಟ್ರೋಗಾಗಲಿ ಬಸ್ಗಾಗಲಿ ನೀವು ಬೆಸ್ಟ್ ಅಪ್ಲಿಕೇಶನ್ ಅಂದರೆ ಮೂವಿಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ಅಲ್ಲಿ ಹೋದಾಗ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಮರೀದಿರ ಯೂಸ್ ಮಾಡಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದಿರ ಫುಲ್ ವಿಡಿಯೋ ನೋಡಿ. ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋಲಿ ಕೊಟ್ಟಿದ್ದೀನಿ ಬಟು ಕೇವ್ಸ್ದು.